ಬಳ್ಳಾರಿ ಧಗಧಗನೆ ಹೊತ್ತಿ ಉರಿತು, ಒಬ್ಬನ ಜೀವ ಹೋಯ್ತು. ಇಡೀ ರಾಜ್ಯದ ಜನ ಇಂಥ ರಾಜಕೀಯ ಬೇಕಾ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ರು. ರೆಡ್ಡಿ ವರ್ಸಸ್ ರೆಡ್ಡಿ ಫ್ಯಾಮಿಲಿಗಳ ಮಧ್ಯೆ ಇದ್ದಂತ ಜಗಳ ರಾಜಕೀಯ ತಿರುವು ಪಡೆದುಕೊಂಡು ಒಬ್ಬ ಅಮಾಯಕನ ಜೀವ ಬಲಿ ಪಡೆದುಕೊಳ್ಳೋ ಮಟ್ಟಿಗೆ ಈ ಜಿದ್ದಾಜಿದ್ದಿ ಬಂದು ನಿಂತ್ಕೊಂಡಿದೆ. ಬಟ್ ಇಷ್ಟೆಲ್ಲ ಬೆಳವಣಿಗೆ ಆದಾಗ ವಾಸ್ತವ ಪರಿಸ್ಥಿತಿ ಅವಲೋಕನ ಮಾಡೋದು ಬಿಟ್ಟು ಇನ್ಯಾರಿಗೂ ಶಿಕ್ಷೆನಾ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆಲವರು. ಕಾರಣ ಏಕಾಏಕಿ ಎಸ್ಪಿಯ ತಲೆದಂಡ ಆಗಿದೆ ಈ ವಿಚಾರದಲ್ಲಿ. ಒಂದು ಬ್ಯಾನರ್, ಒಂದು ಬಲಿ, ಒಂದು ತಲೆದಂಡ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಈ ವಿಚಾರದಲ್ಲಿ. ರಕ್ತ ಸಿಕ್ತ ಅಧ್ಯಾಯದಲ್ಲಿ ಅಮಾನತು ದಂಗಲ್ ಶುರುವಾಗಿದೆ. ಚಾರ್ಜ್ ಪಡೆದ ಮರುದಿನವೇ ಸಸ್ಪೆಂಡ್ ಸರಿನಾ ಅನ್ನುವಂತ ಪ್ರಶ್ನೆಗಳು ಕೇಳೋದಕ್ಕೆ ಶುರುವಾಗಿದೆ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಯಾಕೆ? ಚಾರ್ಜ್ ಪಡೆದ ಒಂದೇ ದಿನಕ್ಕೆ ಎಸ್ಪಿ ಏನ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಒಂದೇ ದಿನಕ್ಕೆ ಎಸ್ಪಿ ಪವನ್ ನೆಜ್ಜೂರ ಸಸ್ಪೆಂಡ್ ಮಾಡಿದ್ಯಾಕೆ? ಘರ್ಷಣೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದ್ದು ಎಸ್ಪಿನ. ಕಲ್ಲು ತೂರಾಟ ಹಲ್ಲೆಯನ್ನ ತಡೆದಿದ್ದು ಇದೆ ಎಸ್ಪಿ ಮತ್ತು ಟೀಮ್. ಆದ್ರೆ ಎಸ್ಪಿಯ ತಲೆದಂಡ ಆಗೋಯ್ತು. ಇಡೀ ಪ್ರಕರಣದ ಜವಾಬ್ದಾರಿ ಅವರ ಹೆಗಲಿಗೆ. ಇಡೀ ಪ್ರಕರಣಕ್ಕೆ ರೂವಾರಿ ನೀವೇ ಅನ್ನೋ ರೀತಿಯಲ್ಲಿ ಎಸ್ಪಿ ತಲೆದಂಡ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಅವ್ರನ್ನ ಸಸ್ಪೆಂಡ್ ಮಾಡಿರೋಂಥದ್ದು ಯಾರು ಕೂಡ ಅದು ಒಪ್ಪಲ್ಲ. ಯಾಕಂದ್ರೆ ನಿನ್ನೆ ಅಧಿಕಾರ ಅವರು ಚಾರ್ಜ್ ತೊಗೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ತೊಗೊಂಡಾರ, ರಾತ್ರಿ ಒಳಗಡೆನೆ ಅವರು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇದು ಎಂಥ ನ್ಯಾಯ? ಅಲ್ಲಿ ಗುಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು. ಇಷ್ಟೊತ್ತಿಗೆ ಯಾರು ಅಕ್ಯೂಸ್ಡ್ ಇದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕಾಯಿತು. ಅವರು ಅರೆಸ್ಟ್ ಮಾಡಿದವ್ರನ್ನ ಬಿಟ್ಟು ಎಸ್ ಪಿ ಏನು ಮಾಡಿದಾನ್ರಿ? ಎಸ್ ಪಿಗೆ ಏನು ತಪ್ಪಿದೆ? ಅವ್ರೇನು ಕನ್ಸ್ಕೊಂಡಿರ್ತಾರೇನ್ರಿ ಇಲ್ಲಿ ಜಗಳ ಮಾಡ್ಕೊಳಕ್ಕೆ ಅವ್ರು ಬರ್ತಾರಂದೇಳಿ? ಅವ್ರು ಬಂದು ವಾಂಟೆಡ್ಲಿ ಜಗಳ ಮಾಡ್ಕೊಂಡು ಅವರೆಲ್ಲ ದೊಡ್ಡದು ಮಾಡಿಕೊಂಡು ಪೊಲೀಸರು ಏನು ಮಾಡೋಕ್ಕಾಗುತ್ತೆ? ಎಷ್ಟೊಂದು ಕಾಯಕ್ಕಾಗುತ್ತೆ? ಪೊಲೀಸವ್ರನ್ನ ಯಾಕೆ ಇವತ್ತು ದ್ವೇಷಿಸಬೇಕು? ಇವತ್ತು ಎಸ್ ಪಿ ಅವ್ರನ್ನ ಯಾಕೆ ಅವ್ರನ್ನ ನಾವು ಸಸ್ಪೆಂಡ್ ಮಾಡಬೇಕು? ಅವ್ರನ್ನ ಸಸ್ಪೆಂಡ್ ಮಾಡಿರೋಂಥದ್ದು ಯಾರು ಕೂಡ ಅದು ಒಪ್ಪಲ್ಲ. ಯಾಕಂದ್ರೆ ನಿನ್ನೆ ಅಧಿಕಾರ ಅವರು ಚಾರ್ಜ್ ತೊಗೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ತೊಗೊಂಡಾರ, ರಾತ್ರಿ ಒಳಗಡೆನೆ ಅವರು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇದು ಎಂಥ ನ್ಯಾಯ? ಅಲ್ಲಿ ಗುಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು. ಇಷ್ಟೊತ್ತಿಗೆ ಯಾರು ಅಕ್ಯೂಸ್ಡ್ ಇದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕಾಯಿತು. ಅವರು ಅರೆಸ್ಟ್ ಮಾಡಿದವ್ರನ್ನ ಬಿಟ್ಟು ಎಸ್ ಪಿ ಏನು ಮಾಡಿದಾನ್ರಿ? ಎಸ್ ಪಿಗೆ ಏನು ತಪ್ಪಿದೆ? ಅವ್ರೇನು ಕನ್ಸ್ಕೊಂಡಿರ್ತಾರೇನ್ರಿ ಇಲ್ಲಿ ಜಗಳ ಮಾಡ್ಕೊಳಕ್ಕೆ ಅವ್ರು ಬರ್ತಾರಂದೇಳಿ? ಅವ್ರು ಬಂದು ವಾಂಟೆಡ್ಲಿ ಜಗಳ ಮಾಡ್ಕೊಂಡು ಅವರೆಲ್ಲ ದೊಡ್ಡದು ಮಾಡಿಕೊಂಡು ಪೊಲೀಸರು ಏನು ಮಾಡೋಕ್ಕಾಗುತ್ತೆ? ಎಷ್ಟೊಂದು ಕಾಯಕ್ಕಾಗುತ್ತೆ? ಪೊಲೀಸವ್ರನ್ನ ಯಾಕೆ ಇವತ್ತು ದ್ವೇಷಿಸಬೇಕು? ಇವತ್ತು ಎಸ್ ಪಿ ಅವ್ರನ್ನ ಯಾಕೆ ಅವ್ರನ್ನ ನಾವು ಸಸ್ಪೆಂಡ್ ಮಾಡಬೇಕು? ಅವ್ರನ್ನ ಸಸ್ಪೆಂಡ್ ಮಾಡಿರೋಂಥದ್ದು ಯಾರು? ಇದು ರಾಮುಲು ಅವರ ವರ್ಷನ್. ಜಸ್ಟ್ ರಾಮುಲು ಅವರು ಮಾತ್ರ ಈ ರೀತಿ ಆರೋಪಗಳನ್ನ ಮಾಡ್ತಾ ಇಲ್ಲ. ಬದಲಾಗಿ ಎಸ್ಪಿ ಅವರ ತಲೆದಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನನೇ ಬಹಳ ಆಶ್ಚರ್ಯದಿಂದ ಸರ್ಕಾರದ ಕಡೆಗೆ ನೋಡ್ತು. ಅಲ್ಲಾರಿ, ಗುರುವಾರ ಮಧ್ಯಾಹ್ನಕ್ಕೆ ಅವರು ಚಾರ್ಜ್ ತಗೊಂಡಿದ್ದಾರೆ. ರಾತ್ರಿ ಹೊತ್ತಲ್ಲಿ ಕಲ್ಲು ತೂರಾಟ ಆಯ್ತು, ಒಬ್ಬನ ಜೀವ ಹೋಯ್ತು. ರಾತ್ರಿ ಅಷ್ಟೊತ್ತಿಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಹೋದಂಗೆ ಎಸ್ಪಿ ಬಂದ್ರು ಸ್ಥಳಕ್ಕೆ. ಈ ಘಟನೆಯ ಸಂಪೂರ್ಣ ಮಾಹಿತಿ ಪಡ್ಕೊಳ್ತಾರೆ. ಪರಿಸ್ಥಿತಿನ ಹತೋಟಿಗೆ ತರುವಲ್ಲೂ ಕೂಡ ಅವ್ರು ಕೆಲಸ ಮಾಡಿದ್ರು. ಆದ್ರೆ ಶುಕ್ರವಾರ ಮಧ್ಯಾಹ್ನಕ್ಕೆ ಒಂದು ಆರ್ಡರ್ ಬರುತ್ತೆ, ಎಸ್ಪಿಯ ತಲೆದಂಡ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನೀವೇ ಹೇಳಿ, ಚಾರ್ಜ್ ತೆಗೆದುಕೊಂಡ 5-6 ಗಂಟೆಯಲ್ಲಿ ಇಂಥದ್ದೊಂದು ಘಟನೆ ಆಗುತ್ತೆ ಅಂತ ಅಂದ್ರೆ ಈ ಘಟನೆಯನ್ನ ತಡೆಯೋದಕ್ಕೆ ಸಾಧ್ಯ ಇತ್ತ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಬಂದು ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡೋ ಅಷ್ಟೊತ್ತಿಗೆ ಇಂಥದ್ದೊಂದು ಘಟನೆಗೆ ಬಳ್ಳಾರಿ ಸಾಕ್ಷಿ ಆಗುತ್ತೆ. ಸಾಕ್ಷಿಯಾದ ಬಳಿಕ ತಡೆಯೋ ಕೆಲಸ ಮಾಡಿದ್ದಾರೆ, ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಆದ್ರೂ ಕೂಡ ಅವರ ತಲೆದಂಡ ಯಾಕೆ? ಯಾರ್ ತಪ್ಪಿತಸ್ಥರೋ, ಇದರ ಉದ್ದೇಶ ಏನಾಗಿತ್ತೋ, ಹುನ್ನಾರಗಳೇನಿತ್ತೋ ಅದನ್ನ ಪತ್ತೆ ಮಾಡೋದು ಬಿಟ್ಟು ಇನ್ಯಾರಿಗೂ ಶಿಕ್ಷೆ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಮಧ್ಯಾಹ್ನಕ್ಕೆ ಚಾರ್ಜ್ ತಗೊಳ್ಳೋದಂತೆ ರಾತ್ರಿ ಹೊತ್ತಲ್ಲಿ ಘಟನೆ ಆಗಿ ಹೋಗುತ್ತೆ, ಅದನ್ನ ತಡೆದಿದ್ದಾರೆ.
ಆದ್ರೆ ಮರುದಿನ ಅವ್ರನ್ನೇ ಸಸ್ಪೆಂಡ್ ಮಾಡುತ್ತೆ ಸರ್ಕಾರ ಅಂತ ಅಂದ್ರೆ ಯಾವ ಸಂದೇಶ ಕೊಡ್ತಿದ್ದಾರೆ, ಯಾರನ್ನ ಸೇಫ್ ಮಾಡ್ತಿದ್ದಾರೆ ಇದರಲ್ಲಿ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈ ಒಂದು ವಿಚಾರದಲ್ಲಿ ಕೂಡ ರಾಜಕೀಯ ವ್ಯಕ್ತಿಗಳು ತಮ್ಮ ಏನು ಬೇಳೆಯನ್ನು ಕೂಡ ಬೇಯಿಸ್ಕೊಂತಿದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಚಾರ್ಜ್ ತಗೊಂಡಂತಹ ಕೆಲವೇ ಗಂಟೆಗಳಲ್ಲಿ, ಒಂದು 5 ರಿಂದ 6 ಗಂಟೆಗಳಲ್ಲೇ ಒಂದು ಇನ್ಸಿಡೆಂಟ್ ಆಗತ್ತೆ. ಅಲ್ಲಿದ್ದಂತಹ ಕೆಲವೊಂದು ಅಡಿಷನಲ್ SP ಗಳು ಕೂಡ ಅಲ್ಲಿರ್ತಾರೆ. ಅವರನ್ನ ಸಸ್ಪೆಂಡ್ ಮಾಡಿದ್ರೆ ನಿಜಕ್ಕೂ ಕೂಡ ಒಂದು ಅರ್ಥ ಇರ್ತಿತ್ತು. ಆದ್ರೆ ಇಲ್ಲಿ ಏನು ಅಂದ್ರೆ ಹೋಗಿ ಚಾರ್ಜ್ ತಗೊಂಡ ನಂತರದಲ್ಲಿ ಕೆಲವೊಂದು ಅಧಿಕಾರಿಗಳ ಪರಿಚಯನೇ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇಂತಿಷ್ಟು ಸ್ಟೇಷನ್ಗಳಿರತ್ತೆ, ಇಂತಿಷ್ಟು ಡಿವಿಷನ್ಗಳಿರತ್ತೆ. ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭದಲ್ಲೇ ಅದಕ್ಕಿನ್ನೂ ರೆಡಿ ಕೂಡ ಆಗಿರಲ್ಲ. ಅಷ್ಟು ಬೇಗ ಈ ರೀತಿಯಾದಂತ ಒಂದು ನಿರ್ಧಾರ ಸರ್ಕಾರ ಬಂದಿದೆ ಅಂದ್ರೆ ನಿಜಕ್ಕೂ ಕೂಡ ಇಲ್ಲೂ ರಾಜಕೀಯವಾಗೂ ಕೂಡ ಈ ಒಂದು ಗಲಾಟೆಯನ್ನು ಕೂಡ ಬಳಸ್ಕೊಂತಿದ್ದಾರೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಘಟನೆ ಆದಂತ ಸಂದರ್ಭದಲ್ಲಿ ಆಗಿದೆ ಅಂದ ತಕ್ಷಣ ಆ SP ಆಗಿರುವಂತ ಪವನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂಪೂರ್ಣವಾದಂತ ಮಾಹಿತಿ ತಗೊಂಡು ಅದನ್ನ ಹತೋಟಿಗೆ ತರುವಂತ ಕೆಲ್ಸಕ್ಕೆ ಮುಂದಾಗಿರ್ತಾರೆ. ಆದ್ರೆ ಅಷ್ಟ್ರಲ್ಲಾಗ್ಲೇ ಓರ್ವನ ಸಾವು ಕೂಡ ಆಗಿರತ್ತೆ. ಆದ್ರೆ ಅಲ್ಲಿದ್ದಂತಹ ಲೋಕಲ್ ಪೊಲೀಸ್ ಆಗಿರ್ಬೋದು, ಮತ್ತೆ ಆ ಜ್ಯೂರಿಸ್ಡಿಕ್ಷನ್ ಬರುವಂತ ಪೊಲೀಸರು, DYSP ಆಗಿರ್ಬೋದು, ಮತ್ತೆ ಅಡಿಷನಲ್ SP, ಇಬ್ರು ಅಡಿಷನಲ್ SP ಸ್ಥಳದಲ್ಲೇ ಕೂಡ ಇರ್ತಾರೆ. ಆಗಿದ್ರು ಕೂಡ ಇವರನ್ನ ತಲೆದಂಡ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಏನಾದ್ರು ಇಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿಯಾದಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಈಗಾಗಲೇ ಶುರುವಾಗಿದೆ. ಸಾಕಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಚಾರ್ಜ್ ತಗೊಂಡು 2-3 ದಿನ ಆಗಿದ್ರು ಅಟ್ಲೀಸ್ಟ್ ಅವ್ರಿಗೆ ಒಂದು ಈ ರೀತಿಯಾದಂತ ಬಂದೋಬಸ್ತ್ ಇಂತ ಕಡೆ ಇರುತ್ತೆ, ಈ ರೀತಿಯಾದಂತ ಪ್ರೊಟೆಸ್ಟ್ ಇಂತ ಕಡೆ ಇರುತ್ತೆ ಅಂತ ಹೇಳಿ ಒಂದು ಮೈಂಡ್ ಅಲ್ಲಿ ಇರುತ್ತೆ ಅಥವಾ ಅವ್ರ ಗಮನದಲ್ಲಿ ಇರುತ್ತೆ. ಆದ್ರೆ ಚಾರ್ಜ್ ತಗೊಂಡು ಕೇವಲ ಒಂದು ಗಂಟೆಗಳಲ್ಲಿ ಈ ರೀತಿಯಾದಂತ ಘಟನೆ ಆಗತ್ತೆ. ಆ ಒಂದು ಘಟನೆಗೆ ಒಂದೇ ದಿನಕ್ಕೆ ಹೋದಂತ ಅಧಿಕಾರಿನ ಸಸ್ಪೆಂಡ್ ಮಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಇದು ರಾಜಕೀಯ ಪ್ರೇರಿತ ಅಂತಾನೆ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ರಿವೋಕ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಎಲ್ಲಾ ಕಡೆಯಿಂದನೂ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು. ಸೊ ಯಾವ ರೀತಿಯಾದಂತ ನಿರ್ಧಾರಕ್ಕೆ ಮತ್ತೆ ಸರ್ಕಾರ ಬರುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.